ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ CET ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು. ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. CET ಫೈಟರ್ಸ್ 1 ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು. ನಂತರ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSA ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ಮಾಡ್ಕೋಬೋದು. ಸ್ನೇಹಿತರೆ, ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ಸರ್ಕಾರಿ ಪಠ್ಯ ಪುಸ್ತಕಗಳ ಒಂದು ವಿಡಿಯೋ ಸರಣಿ ಕೂಡ ಅವೈಲೇಬಲ್ ಇದೆ. ವಿದ್ಯಾರ್ಥಿಗಳು ಆದಷ್ಟು ಆ ಒಂದು ವಿಡಿಯೋಸ್ಗಳನ್ನು ನೋಡಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಟಾಪ್ 50 ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುವಂಥ ಒಂದು ಪ್ರಶ್ನೆಗಳನ್ನು ಆಯ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಈಗ ಮೊದಲನೇ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಎಷ್ಟು ವರ್ಷ ವಯಸ್ಸಾಗುವ ತನಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಆ ಒಂದು ಹುದ್ದೆಯನ್ನು ಹೊಂದಿರುತ್ತಾರೆ? ಸ್ನೇಹಿತರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಎಷ್ಟು ವರ್ಷ ಆಗುವವರೆಗೆ ಆ ಒಂದು ಹುದ್ದೆಯನ್ನು ಹೊಂದಿರುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ 65 ವರ್ಷ. ಸ್ನೇಹಿತರೆ, ಆಪ್ಷನ್ ಬಿ 65 ವರ್ಷ ಆಗುವವರೆಗೆ ಅವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ನಂತರ ಅವರಿಗೆ ರಿಟೈರ್ಮೆಂಟನ್ನು ಕೂಡ ನೀಡಲಾಗುತ್ತದೆ. ನೆಕ್ಸ್ಟ್, ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಮಂತ್ರಿ ಮಂಡಲದ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಸ್ನೇಹಿತರೆ, ಮಂತ್ರಿ ಮಂಡಲದ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮುಖ್ಯಮಂತ್ರಿಗಳು. ಸ್ನೇಹಿತರೆ, ಆಪ್ಷನ್ ಎ ಮುಖ್ಯಮಂತ್ರಿಗಳು ಈ ಒಂದು ಮಂತ್ರಿ ಮಂಡಲದ ಅಧ್ಯಕ್ಷತೆಯನ್ನು ವಹಿಸುವವರು ಆಗಿರುತ್ತಾರೆ. ನೆಕ್ಸ್ಟ್, ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಥವಾ ಯಾರನ್ನು ಕರೆಯಲಾಗುತ್ತದೆ? ಸ್ನೇಹಿತರೆ, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸುಪ್ರೀಂ ಕೋರ್ಟನ್ನು ಮೂಲಭೂತ ಹಕ್ಕುಗಳ ಒಂದು ರಕ್ಷಕ ಅಥವಾ ಕಾವಲುಗಾರ ಅಂತಲೂ ಕೂಡ ಕರೆಯಲಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್, ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಲೋಕಸಭಾ ಸದಸ್ಯನಾಗಲು ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? ಸ್ನೇಹಿತರೆ, ಲೋಕಸಭೆಯ ಒಂದು ಸದಸ್ಯನಾಗಲು ಕನಿಷ್ಠ ಒಂದು ವಯಸ್ಸು ಎಷ್ಟಾಗಿರಬೇಕು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಸ್ನೇಹಿತರೆ, ಆಪ್ಷನ್ ಎ ಕನಿಷ್ಠ 25 ವರ್ಷ ವಯಸ್ಸಾಗಿದ್ದರೆ ಅವರು ಲೋಕಸಭೆಯ ಒಂದು ಸದಸ್ಯನಾಗಲು ಅರ್ಹತೆಯನ್ನು ಪಡೆದುಕೊಳ್ಳುತ್ತಾನೆ. ನೆಕ್ಸ್ಟ್, ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. ಐದನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಒಂದು ಶಿಫಾರಸ್ಸಿನ ಮೇರೆಗೆ ವಿಸರ್ಜಿಸಬಹುದು? ಸ್ನೇಹಿತರೆ, ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಒಂದು ಶಿಫಾರಸ್ಸಿನ ಮೇರೆಗೆ ವಿಸರ್ಜಿಸಬಹುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ. ಈ ರೀತಿ ನಾವು ಸ್ಟಾರ್ ಮಾರ್ಕ್ ಹಾಕಿದರೆ ನೀವು ಇಂಪಾರ್ಟೆಂಟ್ ಅಂತ ತಿಳ್ಕೊಬೇಕಾಗಿರುತ್ತೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಧಾನಮಂತ್ರಿಗಳು. ಸ್ನೇಹಿತರೆ, ಆಪ್ಷನ್ ಎ ಪ್ರಧಾನಮಂತ್ರಿಗಳ ಒಂದು ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಲೋಕಸಭೆಯನ್ನು ಕೂಡ ವಿಸರ್ಜಿಸಬಹುದಾಗಿರುತ್ತದೆ. ನೆಕ್ಸ್ಟ್, ಆರನೇ ಪ್ರಶ್ನೆ ಕಡೆಗೆ ಬರೋದಾದರೆ, ನಮ್ಮ ದೇಶದ ಸಂಸದೀಯ ರೂಪದ ಸರಕಾರ ಈ ದೇಶದ ಒಂದು ಆಯ್ದುಕೊಳ್ಳಲಾಗಿದೆ. ಸ್ನೇಹಿತರೆ, ಅಂತಂದರೆ ನಮ್ಮ ದೇಶದ ಸಂಸದೀಯ ಸರ್ಕಾರವು ಈ ಒಂದು ದೇಶದಿಂದ ಎರವಲು ಪಡೆಯಲಾಗಿದೆ ಅಥವಾ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್. ಸ್ನೇಹಿತರೆ, ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್ ಅಥವಾ UK ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಪ್ರಶ್ನೆಗೆ UK ಅಥವಾ ಯುನೈಟೆಡ್ ಕಿಂಗ್ಡಮ್ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ.
ನೆಕ್ಸ್ಟ್ 7ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವ ದೇಶಕ್ಕೆ ಸೇರಿದ್ದು ಸ್ನೇಹಿತರೆ? ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವ ಒಂದು ದೇಶಕ್ಕೆ ಸೇರಿದ್ದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಅಮೆರಿಕ ದೇಶಕ್ಕೆ ಸೇರಿದ್ದು ಸ್ನೇಹಿತರೆ. ಆಪ್ಷನ್ ಎ, ಅಮೆರಿಕ ದೇಶಕ್ಕೆ ಸೇರಿದ್ದು ಸರಿಯಾಗಿರುತ್ತೆ. ಸ್ನೇಹಿತರೆ, ವಿದ್ಯಾರ್ಥಿಗಳು ನೀವೇನು ಮಾಡಬೇಕು ಅಂತಂದರೆ, ನಿಮಗೆ ನಮ್ಮ ಚಾನಲ್ನ ಒಂದು ಮೆಂಬರ್ಶಿಪ್ ಕೂಡ ಅವೈಲೇಬಲ್ ಇದೆ. ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗಲಿ ಅಥವಾ ನೀವು ಡೈರೆಕ್ಟಾಗಿ ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. BKMA ಮೆಂಬರ್ಶಿಪ್ ಅಥವಾ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ನ ಒಂದು ಲೋಗೋ ಕೂಡ ಸಿಗುತ್ತೆ ಅಥವಾ ನಿಮಗೆ ಮೆಂಬರ್ಶಿಪ್ನ ಒಂದು ಬಟನ್ ಕೂಡ ಇರುತ್ತೆ. ಆ ಒಂದು ಬಟನ್ನ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ಗೆ ಮೆಂಬರ್ಶಿಪ್ಪನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ 8ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡುತ್ತಾರೆ ಸ್ನೇಹಿತರೆ? ಭಾರತದ ಉಪರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ. ಸ್ನೇಹಿತರೆ, ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರು ಯಾರಿಂದ ಆರಿಸಲ್ಪಡುತ್ತಾರೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಸ್ನೇಹಿತರೆ. ಆಪ್ಷನ್ ಬಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಿಂದ ಇವರು ಆರಿಸಲ್ಪಡುತ್ತಾರೆ. ಸ್ನೇಹಿತರೆ, ನೆಕ್ಸ್ಟ್ 9ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿ ಇರುವುದಿಲ್ಲ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಹಕ್ಕು ಮೂಲಭೂತ ಹಕ್ಕಾಗಿ ಇರುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತೆ. ಸ್ನೇಹಿತರೆ, ಈ ಕೆಳಗಿನ ಯಾವ ಒಂದು ಹಕ್ಕು ಮೂಲಭೂತ ಹಕ್ಕಾಗಿಲ್ಲ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ನೌಕರಿಯ ಹಕ್ಕು ಸ್ನೇಹಿತರೆ. ಆಪ್ಷನ್ ಸಿ, ನೌಕರಿಯ ಹಕ್ಕನ್ನು ಹೊರತುಪಡಿಸಿ ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು, ಇನ್ನು ನೆಕ್ಸ್ಟ್ ಇದಾದ ನಂತರ ಧಾರ್ಮಿಕ ಹಕ್ಕು ಬರುತ್ತದೆ. ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಬರುತ್ತದೆ. ನಂತರ ಅದಾದ ನಂತರ ನಿಮಗೆ ಸಂವಿಧಾನ ಪರಿಹಾರ ಹಕ್ಕು. ಇವಿಷ್ಟು ಕೂಡ ಮೂಲಭೂತ ಹಕ್ಕಲ್ಲಿ ಬರುವಂಥ ಒಂದು 6 ಮೂಲಭೂತ ಹಕ್ಕುಗಳನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾರು ರಾಜ್ಯಸಭೆಯ ಚೇರ್ಮನ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸ್ನೇಹಿತರೆ? ಯಾರು ರಾಜ್ಯಸಭೆಯ ಚೇರ್ಮನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಆಲ್ಮೋಸ್ಟ್ 90% ಈ ಒಂದು ಪ್ರಶ್ನೆ ರಿಪೀಟೆಡ್ ಆಗುತ್ತೆ. ಅಷ್ಟು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಇದಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಕನ್ಫ್ಯೂಸ್ ಏನಕ್ಕೆ ಆಗ್ತೀರಾ ಅಂತಂದರೆ ರಾಜ್ಯಸಭೆಯ ಚೇರ್ಮನ್ ಅಂತಾನೂ ಕೂಡ ಕೇಳಲಾಗಿದೆ. ರಾಜ್ಯಸಭೆಯ ಚೇರ್ಮನ್ ಅಂತ ಕೇಳಲಾಗಿದೆ ಅಂತಾರೆ. ರಾಜ್ಯಸಭೆಯ ಸಭಾಪತಿಗಳು ಅಥವಾ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ಳಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇಂಡೈರೆಕ್ಟ್ ಕೂಡ ಕ್ವಶನ್ ಇದಾಗಿರುತ್ತೆ. ಈ ಒಂದು ಇಂಡೈರೆಕ್ಟ್ ಕ್ವಶನ್ಗೆ ನೀವು ತುಂಬ ಜನ ಕನ್ಫ್ಯೂಸ್ ಆಗಿ ತಪ್ಪು ಹಾಕುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ರಾಜ್ಯಸಭೆಯ ಚೇರ್ಮನ್ ಆಗಿ ಯಾರು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ನೋಡಿದ್ರೆ ಆಪ್ಷನ್ ಸಿ, ಉಪರಾಷ್ಟ್ರಪತಿ ಸ್ನೇಹಿತರೆ. ಆಪ್ಷನ್ ಸಿ, ಉಪರಾಷ್ಟ್ರಪತಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ₹5 ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು ₹5 ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ₹5 ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತ ಸಂವಿಧಾನದ ಅನುಚ್ಛೇದ ನಮ್ಮನ್ನು ಸಂವಿಧಾನದ ಆತ್ಮ ಎಂದು ಹೇಳುತ್ತಾರೆ ಅಂತಂದರೆ ಸ್ನೇಹಿತರೆ, ನಮ್ಮ ಭಾರತ ಸಂವಿಧಾನದ ಯಾವ ಒಂದು ಅನುಚ್ಛೇದ ಆತ್ಮ ಮತ್ತು ಹೃದಯ ಎಂದು ತಿಳಿಸುತ್ತದೆ ಸ್ನೇಹಿತರೆ? ಆತ್ಮ ಮತ್ತು ಹೃದಯ ಅಂತ ತಿಳಿಸುವಂಥ ಒಂದು ಭಾರತದ ಸಂವಿಧಾನದ ಅನುಚ್ಛೇದ ಯಾವುದು ಅಂತಂದರೆ ಆಪ್ಷನ್ ಡಿ, ಅನುಚ್ಛೇದ 32 ಸ್ನೇಹಿತರೆ. ಆಪ್ಷನ್ ಡಿ, ಅನುಚ್ಛೇದ 32 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ಆರ್ಥಿಕ ಭದ್ರತೆಗೆ ಗಂಡಾಂತರ ಒದಗಿದಾಗ ರಾಷ್ಟ್ರಪತಿಯವರು ಈ ಒಂದು ಅನುಚ್ಛೇದದ ಅನ್ವಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಸ್ನೇಹಿತರೆ. ನಮ್ಮ ಭಾರತದ ಆರ್ಥಿಕತೆ ಭದ್ರತೆಗೆ ಗಂಡಾಂತರ ಒದಗಿದಾಗ ರಾಷ್ಟ್ರಪತಿಯವರು ಈ ಒಂದು ಅನುಚ್ಛೇದದ ಅನ್ವಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಅಥವಾ ಘೋಷಿಸುತ್ತಾರೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಅನುಚ್ಛೇದ 360 ಸ್ನೇಹಿತರೆ. ಆಪ್ಷನ್ ಡಿ, ಅನುಚ್ಛೇದ 360ರಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಕೂಡ ಇವರು ಘೋಷಣೆ ಮಾಡಬಹುದಾಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ
ಕ್ಷಮಾದಾನ ನೀಡುವ ರಾಷ್ಟ್ರಪತಿಯವರ ಅಧಿಕಾರವನ್ನು ಸಂವಿಧಾನದ ಯಾವ ಒಂದು ಅನುಚ್ಛೇದದ ಒಳಗೊಂಡಿದೆ ಸ್ನೇಹಿತರೆ? ರಾಷ್ಟ್ರಪತಿಯವರ ಒಂದು ಕ್ಷಮಾದಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ಸಂವಿಧಾನದ ಯಾವ ಅನುಚ್ಛೇದ ವಿವರಿಸುತ್ತದೆ ಅಥವಾ ಮಾಹಿತಿಯನ್ನು ನೀಡುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅನುಚ್ಛೇದ 72 ಸ್ನೇಹಿತರೆ. ಆಪ್ಷನ್ ಬಿ, ಅನುಚ್ಛೇದ 72ರಲ್ಲಿ ರಾಷ್ಟ್ರಪತಿಯವರ ಕ್ಷಮಾದಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ಭಾರತದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ ಸ್ನೇಹಿತರೆ? ನಮ್ಮ ಭಾರತ ದೇಶದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ರಾಷ್ಟ್ರಪತಿಯವರು ಸ್ನೇಹಿತರೆ. ಆಪ್ಷನ್ ಸಿ, ರಾಷ್ಟ್ರಪತಿಯವರು ನಮ್ಮ ಭಾರತ ದೇಶದ ಸಂವಿಧಾನದ 76ನೇ ಒಂದು ವಿಧಿಯ ಮುಖಾಂತರ 76ನೇ ಒಂದು ವಿಧಿಯ ಪ್ರಕಾರ ನಮ್ಮ ಭಾರತ ದೇಶದ ಅಟಾರ್ನಿ ಜನರಲ್ ಅವರನ್ನು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆ ಅಲ್ಲ ಸ್ನೇಹಿತರೆ? ಕಂಪ್ಲೀಟಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ವಿಡಿಯೋನ ಮತ್ತು ಪ್ರಶ್ನೆಯನ್ನು ಕೂಡ ಕೊನೆವರೆಗೂ ಓದಿ ಅಂತ. ಇಲ್ಲಿ ಅಖಿಲ ಭಾರತ ಸೇವೆ ಅಲ್ಲ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಭಾರತೀಯ ವಿದೇಶಿ ಸೇವೆ ಸ್ನೇಹಿತರೆ. ಆಪ್ಷನ್ ಡಿ, ಭಾರತೀಯ ವಿದೇಶಿ ಸೇವೆ ಅನ್ನುವಂಥದ್ದನ್ನು ಹೊರತುಪಡಿಸಿ ಭಾರತೀಯ ಆಡಳಿತಾತ್ಮಕ ಸೇವೆ ಮತ್ತು ಭಾರತೀಯ ಪೊಲೀಸ್ ಸೇವೆ, ಭಾರತೀಯ ಅರಣ್ಯ ಸೇವೆ ಇವು ಮೂರು ಕೂಡ ಅಖಿಲ ಭಾರತ ಸೇವೆ ಕೂಡ ಆಗಿರುತ್ತೆ. ಭಾರತೀಯ ವಿದೇಶಿ ಸೇವೆ ಇದು ಅಖಿಲ ಭಾರತ ಸೇವೆ ಆಗಿರುವುದಿಲ್ಲ. ನೆಕ್ಸ್ಟ್ 16ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಸ್ನೇಹಿತರೆ? ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಭಾರತದ ಶ್ರೇಷ್ಠ ನ್ಯಾಯಾಧೀಶರು ಅಥವಾ ಭಾರತದ ಮುಖ್ಯ ನ್ಯಾಯಾಧೀಶರು. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ. ನಮ್ಮ ಭಾರತದ ಒಂದು ಶ್ರೇಷ್ಠ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂತಂದರೆ ರಾಷ್ಟ್ರಪತಿ ಆಗಿರ್ತಾರೆ. ರಾಷ್ಟ್ರಪತಿಯವರಿಗೆ ಇವರು ಬೋಧನೆ ಮಾಡ್ತಾರೆ, ಇವರಿಗೆ ರಾಷ್ಟ್ರಪತಿ ಬೋಧನೆ ಮಾಡ್ತಾರೆ. ಆದರೆ ರಾಷ್ಟ್ರಪತಿಯವರೇನಾದರೂ ರಾಜೀನಾಮೆಯನ್ನು ನೀಡಬೇಕು ಅಂತಂದರೆ ಉಪರಾಷ್ಟ್ರಪತಿಗೆ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಉಪರಾಷ್ಟ್ರಪತಿ ಏನಾದರೂ ರಾಜೀನಾಮೆ ನೀಡಬೇಕು ಅಂತಂದರೆ ರಾಷ್ಟ್ರಪತಿಯವರಿಗೆ ನೀಡಬೇಕಾಗಿರುತ್ತೆ. ಮತ್ತು ರಾಷ್ಟ್ರಪತಿಯವರು ನಮ್ಮ ಭಾರತ ದೇಶದಲ್ಲಿ ಸಂಬಂಧಪಟ್ಟಂತೆ ಹಲವು ಅಧಿಕಾರಿಗಳನ್ನು ನೇಮಕಾತಿ ಮಾಡುವಂಥ ಒಂದು ಅಧಿಕಾರವನ್ನು ಹೊಂದಿರುವಂಥವರು ಆಗಿರ್ತಾರೆ. ಮತ್ತು ಇವರು ನಮ್ಮ ಭಾರತ ದೇಶದ ಪ್ರಥಮ ಪ್ರಜೆ ಕೂಡ ಆಗಿರ್ತಾರೆ ಸ್ನೇಹಿತರೆ. ಹಾಗಾಗಿ ನಮ್ಮ ಭಾರತ ದೇಶದ ರಾಷ್ಟ್ರಪತಿಯವರನ್ನು ಭಾರತ ಸಂವಿಧಾನದ 52ನೇ ವಿಧಿಯ ಮುಖಾಂತರ ರಾಷ್ಟ್ರಪತಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರೆ. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ನಮ್ಮ ಭಾರತ ದೇಶದ ಶ್ರೇಷ್ಠ ನ್ಯಾಯಾಧೀಶರು ಅಥವಾ ಉಚ್ಚ ನ್ಯಾಯಾಧೀಶರು ಅಂತಂದರೆ ಇಲ್ಲಿ ಪ್ರಸ್ತುತ ನಾವು ಗಮನಿಸುವುದಾದರೆ ನಮ್ಮ ಭಾರತ ದೇಶದ ಶ್ರೇಷ್ಠ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಲಾಗುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ಸಂವಿಧಾನದ ಪ್ರಸ್ತಾವನೆಗೆ 1976ರಲ್ಲಿ ಈ ಕೆಳಗಿನ ಯಾವ ಒಂದು ಲಕ್ಷಣವನ್ನು ಸೇರಿಸಲಾಯಿತು ಸ್ನೇಹಿತರೆ ಅಂತಂದರೆ ಇಲ್ಲಿ ಈಸಿಯಾಗಿ ನಿಮಗೆ 1976ರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಯಾವ ಒಂದು ಪದಗಳನ್ನು ಸೇರಿಸಲಾಯಿತು ಅಂತ ಇಲ್ಲಿ ಈ ಕೆಳಗಡೆ ನೀಡಿರುವಂಥ ಆಪ್ಷನ್ಸ್ಗಳನ್ನು ನೋಡಿ ನಾವು ಟಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜಾತ್ಯತೀತ ಸ್ನೇಹಿತರೆ. ಆಪ್ಷನ್ ಬಿ, ಜಾತ್ಯತೀತ ಎಂಬ ಪದವನ್ನು 1976ರಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆಯನ್ನು ಮಾಡಲಾಗುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತ ಸಂವಿಧಾನದ 9ನೇ ಅನುಸೂಚಿ ಇದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ. ನಮ್ಮ ಭಾರತ ದೇಶದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಬಿ, ಭೂ ಸುಧಾರಣೆ ಕಾಯ್ದೆ ಸ್ನೇಹಿತರೆ. ಆಪ್ಷನ್ ಬಿ, ಭೂ ಸುಧಾರಣಾ ಕಾಯ್ದೆಗೆ ಸಂವಿಧಾನದ 9ನೇ ಅನುಸೂಚಿ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸುವಂಥ ಒಂದು ಅವಕಾಶ ಮಾಡಿಕೊಡುವ ಅನುಚ್ಛೇದ ಯಾವುದು ಸ್ನೇಹಿತರೆ? ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥ ಸಂವಿಧಾನದ ಒಂದು ಅನುಚ್ಛೇದ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅನುಚ್ಛೇದ 226 ಸ್ನೇಹಿತರೆ. ಆಪ್ಷನ್ ಬಿ, ಅನುಚ್ಛೇದ 226ರ ಮುಖಾಂತರ ನಾವು
ರಿಟ್ಗಳನ್ನು ಕೂಡ ಹೊರಡಿಸಬಹುದಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಜ್ಯ ನೀತಿಯ ಕೆಳಕಂಡಂತೆ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳು ಎಂದು ರೂಪಿಸಲಾಗಿದೆ. ಸ್ನೇಹಿತರೆ, ರಾಜ್ಯ ನೀತಿಯ ಕೆಳಕಂಡ ನಿರ್ದೇಶಕ ತತ್ವಗಳನ್ನು ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ ಅನ್ನೋದಂತೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು. ಸ್ನೇಹಿತರೆ, ಆಪ್ಷನ್ ಸಿ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವಂಥದ್ದು ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಯಾವಾಗ? ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಂಥ ಇಯರ್ ಅಥವಾ ಇಸ್ವಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಎ 1952. ಸ್ನೇಹಿತರೆ, ಆಪ್ಷನ್ ಎ 1952ರಂದು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆದಂಥ ಒಂದು ಇಯರ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಬೇಕು? ಸ್ನೇಹಿತರೆ, ಬಂಧನಕ್ಕೆ ಒಳಗಾದಂಥ ಒಬ್ಬ ಆರೋಪಿಯಾಗಲಿ ಅಥವಾ ಯಾರೇ ಆಗಲಿ ಅವ್ರನ್ನೇನಾದರೂ ಪೊಲೀಸರು ಬಂಧನೆ ಮಾಡಿದರು ಅಂತಂದರೆ ವಿತಿನ್ ಎಷ್ಟು ಗಂಟೆಯ ಒಳಗಾಗಿ ಅವರು ನಿಯರೆಸ್ಟ್ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 24 ಗಂಟೆ. ಸ್ನೇಹಿತರೆ, ಆಪ್ಷನ್ ಬಿ 24 ಗಂಟೆಯ ಒಳಗಾಗಿ ನಿಯರೆಸ್ಟ್ ಕೋರ್ಟ್ಗಳಿಗೆ ಅವರು ಹಾಜರುಪಡಿಸಬೇಕಾಗಿರುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು? ಸ್ನೇಹಿತರೆ, ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ನಾವು ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ಕಾಣಬಹುದಾಗಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 3 ಬಗೆಯ ತುರ್ತು ಪರಿಸ್ಥಿತಿ. ಸ್ನೇಹಿತರೆ, ಆಪ್ಷನ್ ಬಿ 3 ಬಗೆಯ ತುರ್ತು ಪರಿಸ್ಥಿತಿ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು? ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಹೊಸ ರಾಜ್ಯಗಳ ರಚನೆ ಏನಾದರೂ ಮಾಡಲಾಗ್ತಾ ಇದೆ ಅಂತಂದರೆ ನಾವು ಸಂವಿಧಾನದ ಯಾವ ಒಂದು ಭಾಗಕ್ಕೆ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡಬಹುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ 1ನೇ ಭಾಗ. ಸ್ನೇಹಿತರೆ, ಆಪ್ಷನ್ ಎ 1ನೇ ಭಾಗಕ್ಕೆ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ ಹೊಸ ರಾಜ್ಯಗಳ ರಚನೆ ಕೂಡ ಮಾಡಬಹುದಾಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದಂಥ ತಿದ್ದುಪಡಿ ಯಾವುದು? ಸ್ನೇಹಿತರೆ, ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದಂಥ ತಿದ್ದುಪಡಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 42ನೇ ತಿದ್ದುಪಡಿ. ಸ್ನೇಹಿತರೆ, ಆಪ್ಷನ್ ಸಿ 42ನೇ ತಿದ್ದುಪಡಿಯ ಮುಖಾಂತರ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬಂಥ ಈ ಒಂದು ಪದಗಳನ್ನು ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಕೂಡ ಮಾಡಲಾಗಿರುತ್ತದೆ. ಸ್ನೇಹಿತರೆ, ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ 5 ರೂಪೀಸನ್ನು ಡೊನೇಟ್ ಮಾಡಿ, ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು QR ಕೋಡ್ಗೂ ಕೂಡ ನೀವು 5 ರೂಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು QR ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ 5 ರೂಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಮುಖ್ಯ ಚುನಾವಣಾ ಅಧಿಕಾರಿ ಯಾರು ನೇಮಿಸುತ್ತಾರೆ? ಸ್ನೇಹಿತರೆ, ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಯಾರು ನೇಮಕ ಮಾಡಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ಸ್ನೇಹಿತರೆ, ಆಪ್ಷನ್ ಬಿ ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡಲಾಗುತ್ತದೆ. ನಾನು ಆಗಲೇ ನಿಮಗೆ ತಿಳಿಸಿದೆ, ರಾಷ್ಟ್ರಪತಿಯವರು ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಒಂದು ಆಫೀಸರ್ಸ್ಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಅವರು ಯಾರ್ಯಾರು ಅಂತಲೂ ಕೂಡ ನೀವು ಕಂಪ್ಲೀಟಾಗಿ ಗಮನಿಸಬೇಕಾಗಿರುತ್ತೆ. ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಅಷ್ಟೇ ನಿಮಗೆ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ 2ರಿಂದ 3 ಪ್ರಶ್ನೆಗಳು ಕಂಪಲ್ಸರಿ ಬಂದೇ ಬರುವಂಥ 100ಕ್ಕೆ 100 ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಇಂತಹ ಪ್ರಶ್ನೆಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯೇ? ಸ್ನೇಹಿತರೆ, ನಮ್ಮ ಭಾರತ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ
ಅವಕಾಶ ಇದೆಯಾ ಅಂತ ಏನಾದರೂ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಯಿತು ಅಂತಂದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಲ್ಲ ಸ್ನೇಹಿತರೆ. ನಮ್ಮ ಭಾರತ ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಉಪ ಪ್ರಧಾನಮಂತ್ರಿಗೆ ಆ ಒಂದು ಹುದ್ದೆಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿಲ್ಲ. ಆದರೆ ಉಪರಾಷ್ಟ್ರಪತಿ ಹುದ್ದೆಗಳಿಗೆ ಮಾತ್ರ ಅವಕಾಶವನ್ನು ಕೂಡ ಕಲ್ಪಿಸಲಾಗಿರುತ್ತೆ. ನೆಕ್ಸ್ಟ್ 28ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಯಾರು ಸ್ನೇಹಿತರೆ? ನಮ್ಮ ಭಾರತದ ರಾಷ್ಟ್ರಪತಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಯಾರು ಅಂತ ನೋಡೋದಾದ್ರೆ ಸ್ನೇಹಿತರೆ ಪ್ರತಿಜ್ಞಾ ವಿಧಿ ಅಂತಂದರೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಸ್ನೇಹಿತರೆ. ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತದ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಲಾಗುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಗಳು ಒಂದು ಬಾರಿ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿ ಇರುತ್ತಾರೆ ಸ್ನೇಹಿತರೆ? ಇದು ಅಷ್ಟೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. ನಮ್ಮ ಭಾರತ ದೇಶದ ಉಪರಾಷ್ಟ್ರಪತಿಗಳು ಏನಾದರೂ ಒಂದು ಸಲ ಆಯ್ಕೆ ಆದರೆ ಅವರು ಎಷ್ಟು ಅವಧಿಯವರೆಗೆ ಉಪರಾಷ್ಟ್ರಪತಿಯಾಗಿ ಮುಂದುವರಿಯಬಹುದು ಅಥವಾ ಕಾರ್ಯವನ್ನು ನಿರ್ವಹಿಸಬಹುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ನಿಮಗೆ ಇಂಡೈರೆಕ್ಟಾಗಿ ಪ್ರಶ್ನೆ ಏನು ಕೇಳಲಾಗಿದೆ ಅಂತಂದರೆ ಉಪರಾಷ್ಟ್ರಪತಿಯವರ ಕಾಲಾವಧಿ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಸಿ 5 ವರ್ಷ ಸ್ನೇಹಿತರೆ. ಆಪ್ಷನ್ ಸಿ 5 ವರ್ಷ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಂಥ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಒಂದು ಸಭೆಯ ಸದಸ್ಯರಾಗಿ ಆಯ್ಕೆ ಆಗಬೇಕು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸಂಸತ್ತಿನ ಸದಸ್ಯನಲ್ಲದ ಒಂದು ವ್ಯಕ್ತಿ ಮಂತ್ರಿಯಾಗಿ ನೇಮಕವಾದಂಥ ಎಷ್ಟು ಸಮಯದ ಒಳಗಾಗಿ ಸಂಸತ್ತಿನ ಯಾವುದಾದರೂ ಒಂದು ಸಭೆಯ ಸದಸ್ಯನಾಗಿ ಆಯ್ಕೆ ಆಗಬೇಕು ಅಂತ ನೋಡಿದ್ರೆ ಸ್ನೇಹಿತರೆ ಅವರಿಗೆ ಎಷ್ಟು ಟೈಮ್ ಇರುತ್ತದೆ ಅಂತಂದರೆ ಆಪ್ಷನ್ ಬಿ 6 ತಿಂಗಳುಗಳ ಕಾಲ ಟೈಮನ್ನು ನೀಡಲಾಗಿದೆ ಸ್ನೇಹಿತರೆ. ಆಪ್ಷನ್ ಬಿ 6 ತಿಂಗಳುಗಳ ಕಾಲ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗೆ ನಮೂದಿಸಿರುವಂಥ ಒಂದು ಸಂವಿಧಾನದ ಭಾಗಗಳ ಪೈಕಿ ಯಾವುದನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲು ಆಗುವುದಿಲ್ಲ ಸ್ನೇಹಿತರೆ? ಈ ಕೆಳಗಡೆ ನೀಡಿರುವಂಥ ಒಂದು ಸಂವಿಧಾನದ ಭಾಗಗಳ ಪೈಕಿ ಯಾವುದನ್ನು ಯಾವುದೇ ಒಂದು ನ್ಯಾಯಾಲಯದಿಂದ ಜಾರಿಗೊಳಿಸಲು ಆಗುವುದಿಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಾಷ್ಟ್ರ ನೀತಿಗಳ ನಿರ್ದೇಶಕ ತತ್ವ ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆಯನ್ನು ನೋಡಿದರೆ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಸ್ನೇಹಿತರೆ? ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ ನೋಡಿದ್ರೆ ಆಪ್ಷನ್ ಸಿ ಶ್ರೀಮತಿ ಪ್ರತಿಭಾ ಸಿಂಗ್ ಪಾಟೀಲ್ ಅಥವಾ ಪ್ರತಿಭಾ ಪಾಟೀಲ್. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ಪ್ರಥಮರು ಯಾರು ಅಂತಲೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಇವು ಕೂಡ 1ರಿಂದ 2 ಪ್ರಶ್ನೆ ಕಂಪಲ್ಸರಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಮ್ಮ ಭಾರತದಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಪ್ರಥಮರು ಯಾರು ಆಯ್ಕೆ ಆಗಿದ್ರು, ಈಗ ಪ್ರಸ್ತುತ ಯಾರಿದ್ದಾರೆ, ಇಷ್ಟನ್ನು ಕೂಡ ನೀವು ಕಂಪ್ಲೀಟಾಗಿ ನೋಡ್ಕೋಬೇಕಾಗಿರುತ್ತೆ ಒಂದ್ಸಲ. ನೆಕ್ಸ್ಟ್ 33ನೇ ಪ್ರಶ್ನೆ ಕಡೆಗೆ ಬರೋದಾದರೆ 1 ರೂಪಾಯಿಯ ಕರೆನ್ಸಿನ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ಸ್ನೇಹಿತರೆ? 1 ರೂಪಾಯಿ ನೋಟಿನ ಕರೆನ್ಸಿಯ ಮೇಲೆ ಯಾರ ಸಹಿ ಇರುತ್ತದೆ ಅಂತ ನೋಡಿದ ತಕ್ಷಣ ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಾ, ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಅಂತ ಆಪ್ಷನ್ ಡಿ ಅಂತ ಟಿಕ್ ಮಾಡಿಬಿಡ್ತಾರ ಸ್ನೇಹಿತರೆ. ಆದರೆ ಅದು ತಪ್ಪಾಗಿರುತ್ತೆ ಸ್ನೇಹಿತರೆ. ಆದರೆ ಅದು ತಪ್ಪಾಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 1 ರೂಪಾಯಿ ನೋಟಿನ ಕರೆನ್ಸಿನ ಮೇಲೆ ಕೇಂದ್ರ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತದೆ ಸ್ನೇಹಿತರೆ. ಆಪ್ಷನ್ ಸಿ ಕೇಂದ್ರ ಹಣಕಾಸು ಕಾರ್ಯದರ್ಶಿಯ ಸಹಿಯನ್ನು ಒಳಗೊಂಡಿರುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುತ್ತೆ. ನೆಕ್ಸ್ಟ್ 34ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಸ್ನೇಹಿತರೆ? ಮೂಲಭೂತ ಹಕ್ಕು ಅಲ್ಲ ಅಂತ ನೀಡಲಾಗಿದೆ. ವಿದ್ಯಾರ್ಥಿಗಳು ಕೊನೆಯವರೆಗೂ ಪ್ರಶ್ನೆಯನ್ನು 2 ಸಾರಿ ಓದಿ ಆ ನಂತರವೇ ನೀವು ಆನ್ಸರನ್ನು ಟಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಮೂಲಭೂತ ಹಕ್ಕು ಅಲ್ಲ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆತ್ಮಹತ್ಯೆಯ ಹಕ್ಕು ಸ್ನೇಹಿತರೆ. ಆಪ್ಷನ್ ಬಿ ಆತ್ಮಹತ್ಯೆಯ ಹಕ್ಕು ಇದು ಮೂಲಭೂತ ಹಕ್ಕು ಆಗಿರುವುದಿಲ್ಲ. ಇನ್ನು ಮಿಕ್ಕಿಳಿದಂಥ ಎಲ್ಲದೂ ಕೂಡ ಇಲ್ಲಿ ಮೂಲಭೂತ ಹಕ್ಕು ಆಗಿರುತ್ತದೆ. ಒಟ್ಟು 6 ಮೂಲಭೂತ ಹಕ್ಕುಗಳನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 35ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸಂವಿಧಾನದ ವಿಧಿ
ಒಂದರಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯು ಒಳಪಟ್ಟಿಲ್ಲ ಸ್ನೇಹಿತರೆ? ಆರ್ಟಿಕಲ್ 371J ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆ ಒಳಪಟ್ಟಿಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸ್ನೇಹಿತರೆ, ಪ್ರಮುಖವಾಗಿ ಈ ಒಂದು ಪ್ರಶ್ನೆಗೆ ನಿಮಗೆ ಕೀ ಆನ್ಸರ್ ಅಂತಂದ್ರೆ ಶಾರ್ಟ್ ಫಾರ್ಮ್ ಯಾವುದು ಅಂತಂದ್ರೆ KKBBRYV. ಇದು ವಿ ಪ್ರಸ್ತುತ ಸೇರಿರುವಂಥದ್ದು. ಇಲ್ಲಿ ನಾವು ನೋಡಿದ್ರೆ ಕಲಬುರ್ಗಿ ಕೊಪ್ಪಳ, ಬೀದರ್ ಬಳ್ಳಾರಿ, ರಾಯಚೂರು ಯಾದಗಿರಿ, ಪ್ರಸ್ತುತ ವಿಜಯನಗರ ಇಷ್ಟೇ ಆಗಿರುತ್ತೆ. ಇಲ್ಲಿ ನೀವು ಗುಲ್ಬರ್ಗ ಅಂತ ನೋಡ್ತೀರಾ ಸ್ನೇಹಿತರೆ, ಕಲಬುರ್ಗಿ ಅಥವಾ ಗುಲ್ಬರ್ಗ ಎರಡು ಒಂದೇ ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಆರ್ಟಿಕಲ್ 371J ಅಲ್ಲಿ ಯಾವುದು ಸಂಬಂಧಪಟ್ಟಿಲ್ಲ? ವಿಜಯಪುರ ಜಿಲ್ಲೆ ಸಂಬಂಧಪಟ್ಟಿಲ್ಲ. ಆರ್ಟಿಕಲ್ 371J ಅಲ್ಲಿ ವಿಜಯಪುರ ಜಿಲ್ಲೆ ಸಂಬಂಧಪಟ್ಟಿರುವುದಿಲ್ಲ. ನೆಕ್ಸ್ಟ್ 36ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನದ ಪೌರರ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರುವುದು ಯಾವುದು ಸ್ನೇಹಿತರೆ? ಸಂವಿಧಾನದ ಪೌರರ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರುವುದು ಯಾವುದು ಅಂತ ನೋಡೋದಾದ್ರೆ ಯಾವ ಒಂದು ಭಾಗದಲ್ಲಿ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಭಾರತ ಸಂವಿಧಾನದ ಭಾಗ 3 ಸ್ನೇಹಿತರ. ಆಪ್ಷನ್ ಬಿ ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಸ್ನೇಹಿತರೆ? ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಂಥ ದಿನಾಂಕವನ್ನು ಇಲ್ಲಿ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ 1ನೇ ನವೆಂಬರ್ 1956 ಸ್ನೇಹಿತರ. ಆಪ್ಷನ್ ಎ 1ನೇ ನವೆಂಬರ್ 1956ರಲ್ಲಿ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿರುತ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಕಾರ್ಯಕಲಾಪಗಳನ್ನು ಸಚಿವರಿಗೆ ಹಂಚಿಕೆ ಮಾಡುವವರು ಯಾರು ಸ್ನೇಹಿತರೆ? ಕೇಂದ್ರ ಸರ್ಕಾರದಲ್ಲಿ ವಿವಿಧ ಕಾರ್ಯಕಲಾಪಗಳನ್ನು ಸಚಿವರಿಗೆ ಹಂಚಿಕೆ ಮಾಡುವವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪ್ರಧಾನಮಂತ್ರಿಗಳು ಸ್ನೇಹಿತರ. ಆಪ್ಷನ್ ಡಿ ಪ್ರಧಾನಮಂತ್ರಿಗಳು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ರೂಪಿಸುವ ಅಧಿಕಾರ ಯಾರಿಗಿರುತ್ತದೆ ಸ್ನೇಹಿತರೆ? ಹೊಸ ರಾಜ್ಯಗಳನ್ನು ರೂಪಿಸುವಂಥ ಒಂದು ಅಧಿಕಾರ ಯಾರಿಗೆ ನೀಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾರತದ ಸಂಸತ್ತು ಸ್ನೇಹಿತರೆ. ಆಪ್ಷನ್ ಸಿ ಭಾರತದ ಸಂಸತ್ತು ಈ ಒಂದು ಅಧಿಕಾರವನ್ನು ಹೊಂದಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನದಲ್ಲಿ ನೀಡಲಾದಂಥ ಒಂದು ಮೂಲಭೂತ ಹಕ್ಕುಗಳು ಯಾವುದು ಸ್ನೇಹಿತರೆ? ಸಂವಿಧಾನದಲ್ಲಿ ನೀಡಲಾದಂಥ ಮೂಲಭೂತ ಹಕ್ಕುಗಳು ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಇದೊಂದು ತರ್ಕಬದ್ಧ ನಿರ್ಬಂಧನೆಗಳಿಗೆ ಒಳಪಟ್ಟಿವೆ ಸ್ನೇಹಿತರೆ. ಇದೊಂದು ತರ್ಕಬದ್ಧ ನಿರ್ಬಂಧನೆಗಳಿಗೆ ಒಳಪಟ್ಟಿರುತ್ತದೆ ಮೂಲಭೂತ ಹಕ್ಕುಗಳು. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 42ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಕೆಳಗಿನವುಗಳಲ್ಲಿ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿವೆ ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಸರಿಯಾಗಿದೆ ಅಂತ ನೋಡಿದ್ರೆ ಕೆಲವು ಹೇಳಿಕೆಗಳನ್ನು ಕೂಡ ನೀಡಲಾಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಅಂತಂದರೆ ಗವರ್ನರ್ ವಿಧಾನಸಭೆಯ ಸದಸ್ಯರಾಗಿ ಇರಬಾರದು. ನೆಕ್ಸ್ಟ್ ಅವರು ರಾಷ್ಟ್ರಪತಿ ವಿಶ್ವಾಸ ಇರುವವರೆಗೆ ಮಾತ್ರ ಗವರ್ನರ್ ಅಧಿಕಾರದಲ್ಲಿ ಉಳಿಯಬಹುದು ಮತ್ತು ಗವರ್ನರ್ನ ಅಧಿಕಾರ ಅವಧಿ ಎಷ್ಟು ಅಂತಂದರೆ 5 ವರ್ಷ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 42ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೆಳಗಿನ ಯಾವ ವಿಚಾರದಲ್ಲಿ ಭಾರತ ಮತ್ತು ಅಮೆರಿಕ ಸಂವಿಧಾನಗಳು ಸಾಮೀಪ್ಯ ಹೊಂದಿದೆ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಭಾರತ ಮತ್ತು ಅಮೆರಿಕ ಸಂವಿಧಾನಗಳು ಸಾಮೀಪ್ಯ ಹೊಂದಿದೆ ಅಂತಂದರೆ ಆಲ್ಮೋಸ್ಟ್ ಈಕ್ವಲ್ ಇದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು ಸ್ನೇಹಿತರ. ಆಪ್ಷನ್ ಸಿ ಮೂಲಭೂತ ಹಕ್ಕುಗಳ ಒಂದು ವಿಷಯದಲ್ಲಿ ಭಾರತ ಮತ್ತು ಅಮೆರಿಕ ಸಂವಿಧಾನಗಳು ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಆಡಳಿತಕ್ಕೆ ಆಧಾರವಾಗಿದೆ ಸ್ನೇಹಿತರೆ? ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಆಡಳಿತಕ್ಕೆ ಆಧಾರವಾಗಿದೆ ಅಂತ ಇಲ್ಲಿ
ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸ್ನೇಹಿತರೆ. ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ದೇಶದ ಒಂದು ಆಡಳಿತಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಧ್ವನಿತವಾಗಿದೆ ಅಥವಾ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಒಂದು ಹೆಗ್ಗುರುತಾಗಿದೆ ಅಂತ ಇಲ್ಲಿ ಆರ್ಟಿಕಲ್ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆರ್ಟಿಕಲ್ 19 ಸ್ನೇಹಿತರೆ. ಆಪ್ಷನ್ ಡಿ ಆರ್ಟಿಕಲ್ 19 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 45ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಕೆಳಮನೆಯ ಸಮಿತಿ ಯಾವುದು ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಕೆಳಮನೆಯ ಸಮಿತಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅಂದಾಜು ಸಮಿತಿ. ಇದೊಂದು ಲೋಕಸಭೆಗೆ ಸಂಬಂಧಪಟ್ಟಂಥ ಒಂದು ಸಮಿತಿ ಕೂಡ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಇದೊಂದು ಅಂದಾಜು ಸಮಿತಿ, ಲೋಕಸಭೆಯ ಒಂದು ಸಮಿತಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆಯನ್ನು ನೋಡಿದರೆ, ಇವುಗಳಲ್ಲಿ ಯಾವುದು ಭಾರತದ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ ಸ್ನೇಹಿತರೆ? ಇವುಗಳಲ್ಲಿ ಯಾವುದು ಭಾರತದ ರಾಜಕೀಯ ಹಕ್ಕುಗಳ ಒಂದು ಭಾಗವಾಗಿಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಾಪಸ್ಸು ಕರೆಸಿಕೊಳ್ಳುವಂಥ ಹಕ್ಕು ಸ್ನೇಹಿತರೆ. ಆಪ್ಷನ್ ಸಿ ವಾಪಸ್ಸು ಕರೆಸಿಕೊಳ್ಳುವಂಥ ಹಕ್ಕು ಇದೊಂದು ರಾಜಕೀಯ ಹಕ್ಕುಗಳ ಒಂದು ಭಾಗ ಆಗಿರೋದಿಲ್ಲ. ನೆಕ್ಸ್ಟ್ 47ನೇ ಪ್ರಶ್ನೆಯನ್ನು ನೋಡಿದ್ರೆ, ಭಾರತದ ಸಂಸತ್ತು ಈ ಕೆಳಕಂಡವುಗಳನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ನಮ್ಮ ಭಾರತದ ಸಂಸತ್ತು ಯಾರನ್ನ ಒಳಗೊಂಡಿರುತ್ತದೆ ಅಂತ ನಾವು ಇಲ್ಲಿ ಪ್ರಶ್ನೆಯನ್ನು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ ಸ್ನೇಹಿತರೆ. ಆಪ್ಷನ್ ಎ ರಾಷ್ಟ್ರಪತಿಯವರು ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನು ಒಳಗೊಂಡಂತೆ ಭಾರತದ ಸಂಸತ್ತು ಕ್ರಿಯೇಟ್ ಆಗಿರುತ್ತದೆ ಅಥವಾ ಒಳಗೊಂಡಿರುತ್ತದೆ. ನೆಕ್ಸ್ಟ್ 48ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ರಾಜ್ಯಸಭಾ ಅಧ್ಯಕ್ಷಕರನ್ನು ಆಯ್ಕೆ ಮಾಡುವ ಅಧಿಕಾರ ಯಾರು ಹೊಂದಿರುತ್ತಾರೆ ಸ್ನೇಹಿತರೆ? ರಾಜ್ಯಸಭೆಯ ಅಧ್ಯಕ್ಷಕರನ್ನು ಆಯ್ಕೆ ಮಾಡುವಂಥ ಒಂದು ಅಧಿಕಾರ ಯಾರು ಹೊಂದಿರುತ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿನ ಸದಸ್ಯರು ಮಾತ್ರ ಸ್ನೇಹಿತರೆ. ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿರುವಂಥ ಸದಸ್ಯರು ಮಾತ್ರ ರಾಜ್ಯಸಭೆಯ ಒಂದು ಅಧ್ಯಕ್ಷಕರನ್ನು ಆಯ್ಕೆ ಮಾಡುವಂಥ ಒಂದು ಅಧಿಕಾರವನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ 49ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸಂಸತ್ತಿನ ಪೂರ್ಣ ಬಹುಮತ ಇಲ್ಲದಿದ್ದಾಗ ಪ್ರಧಾನಿ ನೇಮಕದ ಬಗ್ಗೆ ಸಂವಿಧಾನವು ಏನು ಹೇಳುತ್ತದೆ ಸ್ನೇಹಿತರೆ? ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿದೆ. ಸಂಸತ್ತಿನ ಪೂರ್ಣ ಬಹುಮತ ಇಲ್ಲದಿದ್ದಾಗ ಪ್ರಧಾನಿ ನೇಮಕದ ಬಗ್ಗೆ ಸಂವಿಧಾನವು ಏನು ಹೇಳುತ್ತದೆ ಅಥವಾ ಯಾವ ಒಂದು ತೀರ್ಪನ್ನು ನೀಡುತ್ತದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಸ್ನೇಹಿತರೆ ರಾಷ್ಟ್ರಪತಿಯು ವಿವೇಚನೆಯನ್ನು ಅನುಸರಿಸಬೇಕು ಅಂತಂದರೆ ರಾಷ್ಟ್ರಪತಿಯವರು ಯಾವ ರೀತಿ ಹೇಳ್ತಾರೆ ಆ ರೀತಿ ಕೇಳಬೇಕಾಗತ್ತೆ. ಆಪ್ಷನ್ ಡಿ ರಾಷ್ಟ್ರಪತಿಯವರು ಹೇಗೆ ಹೇಳ್ತಾರೆ ಆ ರೀತಿ ಕೇಳಬೇಕಾಗಿರುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಿರ್ವಹಿಸುವವರು ಯಾರು ಸ್ನೇಹಿತರೆ? ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಿರ್ವಹಿಸುವವರು ಯಾರು ಅಂತ ನೋಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ವಿಡಿಯೋಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಮ್ಮ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಿಮ್ಗೇನಾದರೂ ಅನಿಸಿದರೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಅಥವಾ ಈ ಒಂದು QR ಕೋಡಿಗೆ ನೀವು 5 ರೂಪೀಸನ್ನು ಡೊನೇಟ್ ಕೂಡ ಮಾಡ್ಬೋದು. ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ನಮಗೆ ಸಹಕರಿಸಬಹುದು. ಹಾಗಾಗಿ ಈ ಒಂದು ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.